ಪೀಟರ್ ಸಿನಿಮಾದಲ್ಲಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ಪೀಟರ್ ಅಂತ ಕೂಗ್ತಾ ಚೀರ್ತಾ ಒಂದು ಬ್ಯೂಟಿಫುಲ್ ಆಗಿರೋ ಬಟರ್ಫ್ಲೈ ತುಂಬ ಅತ್ಯದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ನನ್ನ ಜೊತೆಗಿದ್ದಾರೆ ರವೀಕ್ಷಾ ಶೆಟ್ಟಿ ಅವರು. ಮ್ಯಾಮ್ ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಸಖತ್ತಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆ ಪ್ರೀತಿ ಅನ್ನುವಂಥದ್ದು ಈ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಮೂವಿಗಳಲ್ಲಿ ಈ ಲವ್ ಜಾನರ್ ಅನ್ನುವಂಥದ್ದು ತುಂಬ ಕಡಿಮೆ ಕಾಣಿಸ್ಕೊಡುತ್ತೆ. ಅಂಥದ್ರಲ್ಲಿ ಪೀಟರ್ ಐ ಲವ್ ಯು ಪೀಟರ್ ಐ ಲವ್ ಯು ಅನ್ನುವಂಥದ್ದು ಆ ನಿಮ್ಮ ಹುಚ್ಚುತನ ಕೆಲವೊಂದು ಕಡೆ ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಕಾಣಿಸ್ಕೊಂಡಿದೆ. ಪ್ರತಿಯೊಂದು ಹಾರರ್ ಸಿನಿಮಾಗಳಲ್ಲಿ ಒಂದು ಫ್ಯಾಕ್ಟರ್ ಲವ್ ಇಸ್ ಒನ್ ಆಫ್ ದ ಡ್ರೈವಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ನಮ್ಮ ಸಿನಿಮಾದಲ್ಲೂ ಒನ್ ಆಫ್ ದ ಡ್ರೈವಿಂಗ್ ಫ್ಯಾಕ್ಟರ್ ಇನ್ ದಿಸ್ ಮೀನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಮೂವಿ. ಸರಿನಾ? ಇಬ್ರು ಹೀರೋಯಿನ್ಸ್ ಯಾಕೆ ಅಂತ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾರು ಬಟ್ ಏನು ಇವರು ಶೆಟ್ಟಿ ಅವರು ಕಾಣಿಸ್ಕೊಂಡಷ್ಟು ನಮಗೆ ಜಾನ್ವಿ ಅವರು ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಪ್ರೀತಿ ಹೆಚ್ಚಾಗಿ ಇವ್ರಿಗೆ ನಿಮ್ಮ ಮೇಲೆ ಲವ್ ಜಾಸ್ತಿ ಇರುತ್ತೆ ಅನ್ನೋಂಥದ್ದು ಕಾಣಿಸುತ್ತೆ ಟ್ರೇಲರ್ ನೋಡಿದಾಗ. ಇಲ್ಲ, ಇಬ್ರು ಹೆಣ್ಮಕ್ಳಿಗೂ ಪೀಟರ್ ಮೇಲೆ ತುಂಬಾನೇ ಲವ್ ಇದೆ. ಆ ಲವ್ ಯಾವ ಥರದ್ರಲ್ಲಿ ಇದೆ, ಏನು ಎತ್ತ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಯಾಕಂದ್ರೆ ಹೀರೋಯಿನ್ ಅಂದ ತಕ್ಷಣ ಬರೀ ಪ್ರೀತಿ, ಪ್ರೇಮ, ಫ್ರೆಂಡ್ಶಿಪ್ ಈ ಥರದ್ರಲ್ಲೇ ಪೋರ್ಟ್ರೇ ಮಾಡೋದು ಜಾಸ್ತಿ. ಬಟ್ ಇಬ್ರು ಹೀರೋಯಿನ್ಸ್ ಇದ್ದಾಗ ಆ ಇಬ್ರು ಹೀರೋಯಿನ್ಸ್ಗೂ ಅವ್ರವ್ರದ್ದೇ ಆದಂಥ ಕ್ಯಾರೆಕ್ಟರ್ನ ವೇಟೇಜ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದಕ್ಕೆ ಒಂದು ರೈಟಿಂಗ್, ಇನ್ನೊಂದು ಅವರ ಒಂದು ಕ್ಯಾರೆಕ್ಟರ್ ಸ್ಕಿಲ್ಸ್, ಇದು ಆ್ಯಕ್ಟಿಂಗ್ ಸ್ಕಿಲ್ಸ್ ಎರಡೂ ಮ್ಯಾಟ್ರ್ ಆಗುತ್ತೆ. ಇಬ್ಬರಿಗೂ ಒಬ್ಬೊಬ್ಬರಿಗೆ ಜುಗಲ್ ಬಂದಿ ಥರ ಇದೆ ಈ ಸಿನಿಮಾದಲ್ಲಿ. ಯಾರಿಗೂ ಕಮ್ಮಿ ಯಾರಿಗೂ ಜಾಸ್ತಿ ಆ ಥರ ಇಲ್ಲವೇ ಇಲ್ಲ. ಇಡೀ ಸಿನಿಮಾದ ಕಂಪ್ಲೀಟ್ ಫಸ್ಟ್ ರೀಲಿಂದ ಹಿಡಿದು ಲಾಸ್ಟ್ ರೀಲ್ವರೆಗೂ ನೀಟಾಗಿ ಒಬ್ಬೊಬ್ರಿಗೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಈಗ ಇವ್ರು ಹೆಚ್ಚು ಅವ್ರು ಹೆಚ್ಚು ಅಂತ ನೀವು ಡಿಸೈಡ್ ಮಾಡ್ಬೇಕು ನೋಡಿದಾಗ. ಕಂಪ್ಲೀಟ್ಲಿ ಆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಲೈಕ್ ನನ್ನ ಒಂದು ಪಾತ್ರ ಹೇಗಿದೆಯೋ ಅದರದ್ದು ಕಂಪ್ಲೀಟ್ ಆಪೋಸಿಟ್ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಇದೆ. ಓಕೆ, ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಒಂದು ಕ್ಯೂಟ್ ಲವ್, ತುಂಬ ಪ್ರೀತಿ ಮಾಡ್ತಾ ಇರ್ತೀರ ಪೀಟರ್ ಅವ್ರನ್ನ. ಸೊ ರಿಯಲ್ ಲೈಫಲ್ಲಾದ್ರೂ ಅಂದ್ಕೊಳ್ಳಿ ಅಥವಾ ಮೂವಿಲಾದ್ರೂ ಅಂದ್ಕೊಳ್ಳಿ, ಬಿಕಾಸ್ ಮೂವಿಲಿ ಅಂತ ಹೇಳಿದ್ರೆ ನೀವು ಏನೂ ಹೇಳಲ್ಲ. ಸೊ ಹಾಗಾಗಿ ಒಂದು ಹುಡುಗಿಗೆ ತನ್ನ ಹುಡುಗ, ನನ್ನ ಪ್ರೀತಿ ಮಾಡೋ ಹುಡುಗ ಇದೇ ರೀತಿ ಇರಬೇಕು, ಇದೇ ಕ್ವಾಲಿಟೀಸ್ ಇರಬೇಕು ಅಂತ ಒಂದು ಡ್ರೀಮ್ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಮೀನ್ಸ್ ರಿಕ್ವೈರ್ಮೆಂಟ್ ಅಂತ ಹೇಳಬಾರ್ದು. ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ. ಒಬ್ಬ ಹುಡುಗ ಹೀಗಿರಬೇಕು ಹಾಗಿರಬೇಕು ಅಂತ. ಮೇ ಬಿ ಎಲ್ಲರಿಗೂ ಅವ್ರ ಹುಡುಗ ಒಳ್ಳೆಯವನಾಗಿರ್ಬೇಕು ಅನ್ನೋದು ಫಸ್ಟ್ ಕಂಡೀಷನ್ ಇರುತ್ತೆ. ಲಾಯಲ್ಟಿ ಆಗಿರಬೇಕು.